ನಿಮಗೆ ಗೊತ್ತಿದ್ಯಾ? ಸೊ ನಿಮ್ಮ ಕಾನ್ಸಂಟ್ರೇಷನ್ ಎಲ್ಲಿ ಹೋಗುತ್ತೆ, ನಿಮ್ಮ ಎನರ್ಜಿ ಕೂಡ ಅಲ್ಲೇ ಹೋಗುತ್ತೆ ಅಂತ. ಸೊ ಆ ಎನರ್ಜಿನ ನೀವು ವಾಪಸ್ ತಗೋಬೇಕಂದ್ರೆ ನೀವು ಇಗ್ನೋರ್ ಮಾಡೋದನ್ನ ಕಲಿಲೇಬೇಕು. ಇಗ್ನೋರ್ ಮಾಡೋದು ಅಂತಂದ್ರೆ ಅವ್ರನ್ನ ದ್ವೇಷ ಮಾಡಿ ಅವ್ರಿಗೆ ಅವಮಾನ ಮಾಡಿ ಅನ್ನೋದಲ್ಲ. ಸೊ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಕಂಪ್ಲೀಟ್ ಆಗಿ ಹೇಗೆ ಇಗ್ನೋರ್ ಮಾಡೋದು ಅನ್ನೋದನ್ನ ತಿಳಿಸ್ಕೊಡ್ತೀನಿ, ಅಂಡ್ ಯಾರನ್ನ ಇಗ್ನೋರ್ ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ಕೊನೆವರೆಗೂ ಈ ವಿಡಿಯೋನ ನೋಡಿ. ಸೊ ನಾನು ನಿಮ್ಮ ಶ್ರೇಯ, ನೀವು ನೋಡ್ತಾ ಇದ್ದೀರಾ ಮೈಂಡ್ಸೆಟ್ ಕನ್ನಡ ಯೂಟ್ಯೂಬ್ ಚಾನಲ್. ಬನ್ನಿ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಕೆಲವೊಂದ್ಸಲ ನಾವು ಕೆಲವು ಜನಗಳ ಅವರ ಮಾತುಗಳ ಹಾಗೂ ಅವರು ಕೊಡುವಂತಹ ನೆಗೆಟಿವ್ ಒಪಿನಿಯನ್ಸ್ಗಳನ್ನ ಇಗ್ನೋರ್ ಮಾಡೋದನ್ನ ಅಥವಾ ನಿರ್ಲಕ್ಷಿಸೋದನ್ನ ನಾವು ಕಲಿಬೇಕಾಗುತ್ತೆ. ಒಪ್ಕೋತೀರಾ ಇದನ್ನ? ಸೊ ಎಸ್ ಅನ್ನೋದಾದ್ರೆ ನನಗೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ, ಓಕೆನಾ? ಸೊ ಯಾಕೆ ಅಂತ ನಾನು ಹೇಳ್ತೀನಿ ನಿಮಗೆ, ಇಗ್ನೋರ್ ಏನಕ್ಕೆ ಮಾಡಬೇಕು ಅಂತ. ನಮ್ಮ ಜೀವನದಲ್ಲಿ ಸೊ ಎಲ್ಲರನ್ನೂ ಸಂತೋಷ ಪಡಿಸೋದಕ್ಕೆ ನಮ್ಮಿಂದ ಆಗೋದಿಲ್ಲ. ನೀವು ಎಂಥದ್ದೇ ಒಳ್ಳೆ ಕೆಲಸ ಮಾಡಿ ಅದರಲ್ಲಿ ಕೆಲವೊಬ್ರು ಕೆಟ್ಟದನ್ನ ಹುಡುಕ್ತಾರೆ, ಕರೆಕ್ಟಾ? ಇಂಥವ್ರಿಗೆಲ್ಲ ನಾವು ಪ್ರತಿಯೊಂದು ಮಾತಿಗೂ ಪ್ರತಿಯೊಂದು ಕಾಮೆಂಟ್ಸ್ಗೂ ನಾವು ರೆಸ್ಪಾಂಡ್ ಮಾಡ್ತಾ ಹೋದ್ರೆ ನಮ್ಮ ಒಂದು ಎನರ್ಜಿ ಮತ್ತೆ ಸಮಯನೇ ವೇಸ್ಟ್ ಅಲ್ವಾ, ರೈಟ್? ಸೊ ಹಾಗಾಗಿ ಇಂಥದನ್ನೆಲ್ಲ ನಾವು ಇಗ್ನೋರ್ ಮಾಡೋದನ್ನ ಕಲ್ತ್ಕೋಬೇಕು. ಅದ್ ಬಿಟ್ಬಿಟ್ಟು ಅವ್ರು ಹಿಂಗಂದ್ರು ಅಂತ ನೀವು ಮನ್ಸಿಗೆ ನೋವು ಮಾಡ್ಕೊಂಡು ಅಥವಾ ದ್ವೇಷ ಬರೆಸ್ಕೊಂಡು ಅವ್ರಿಗೂ ಇನ್ನೇನೋ ಮಾಡಬೇಕು ಅಂತ ಕೂತ್ಕೊಂಡ್ರೆ ಸೊ ನಿಮ್ಮ ಟೈಮ್ ವೇಸ್ಟ್ ಆಗುತ್ತೆ ಹಾಗೂ ನಿಮ್ಮ ಎನರ್ಜಿ ವೇಸ್ಟ್ ಆಗುತ್ತೆ. ನಿಮ್ಮ ಲೈಫಲ್ಲಿ ನೀವೇನು ಮಾಡಬೇಕು ಅಂದ್ಕೊಂಡಿದ್ರಿ ಅದು ಆಗೋದೇ ಇಲ್ಲ. ಮೇ ಬಿ ದೊಡ್ಡ ನಾನು ಅಚೀವ್ಮೆಂಟ್ ಬಗ್ಗೆ ಹೇಳ್ತಾ ಇಲ್ಲ. ನೀವು ಸಣ್ಣ ಪುಟ್ಟ ಈಗ ಮನೇಲಿ ಕೆಲಸನೂ ಕೂಡ ಆಗೋದಿಲ್ಲ. ಅಡಿಗೆ ಮಾಡೋದಾಯ್ತು, ಒಂದು ಬಟ್ಟೆ ಒಗೆಸಿ, ಯಾವುದು ಕೂಡ ಆಗೋದಿಲ್ಲ. ಯಾರೋ ಬೇರೆಯವ್ರಿಗೆ ಹೆಂಗೆ ಬುದ್ಧಿ ಕಲಿಸ್ಬೇಕು, ಹೇಗೆ ಅವ್ರಿಗೆ ಏನೋ ನನಗೆ ಮಾಡಿರೋ ನೋವು ಗೊತ್ತಾಗೋ ಹೋಗಿ ಮಾಡಬೇಕು. ಸೊ ಈ ರೀತಿಯೆಲ್ಲ ಯೋಚನೆ ಮಾಡ್ಕೊಂಡು ಕೂತ್ರೆ ಆಗೋದಿಲ್ಲ. ಅದನ್ನೆಲ್ಲ ನಾವು ಇಗ್ನೋರ್ ಮಾಡಬೇಕಾಗತ್ತೆ. ಸೊ ಯಾಕೆ ಕೆಲವರನ್ನ ಇಗ್ನೋರ್ ಮಾಡ್ಬೇಕು ಗೊತ್ತಾ? ಫಸ್ಟ್ ಪಾಯಿಂಟ್ ಹೇಳೋದಾದ್ರೆ, ನೆಗೆಟಿವ್ ಎನರ್ಜಿನ ತುಂಬಿಡ್ತಾರೆ ನಮಗೆ. ಅವರೆಲ್ಲ ನೆಗೆಟಿವಿಟಿ ಇರುತ್ತೆ, ನಮಗೂ ಅದನ್ನ ತುಂಬಿಡ್ತಾರೆ. ಸೊ ಹಾಗಾಗಿ ನಮ್ಮ ಲೈಫಲ್ಲಿ ಎಲ್ಲ ನಾವು ನೆಗೆಟಿವ್ನೇ ಥಿಂಕ್ ಮಾಡ್ತಾ ಹೋಗ್ತೀವಿ ಆ್ಯಂಡ್ ನಾವೇನು ಥಿಂಕ್ ಮಾಡ್ತೀವಿ ಅದೇ ಕೂಡ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಕೆಲವೊಂದು ನೆಗೆಟಿವ್ ಪೀಪಲ್ಗಳನ್ನ ನಾವು ದೂರ ಇಟ್ಬಿಡ್ಬೇಕಾಗುತ್ತೆ, ಇಗ್ನೋರ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಪಾಯಿಂಟ್ ಏನು ಅಂತ ಅಂದರೆ, ಈ ವಾದಗಳಿಂದ ಏನೂ ಆಗೋದಿಲ್ಲ ಅಲ್ವಾ? ನೀವೇನೇ ವಾದ ಮಾಡಿದ್ರು ಅವರು ನಂದೇ ಕರೆಕ್ಟು ಅಂತ ಪ್ರೂವ್ ಮಾಡೋದಕ್ಕೆ ಬರ್ತಾರೆ. ಸೊ ಹಾಗಾಗಿ ಓಕೆ ನೀನೇ ಕರೆಕ್ಟು ಅಂತ ಅಂದ್ಬಿಟ್ಟು ಇಗ್ನೋರ್ ಮಾಡಿಬಿಡಿ ಅವ್ರನ್ನ. ಅರ್ಥ ಆಗ್ತಿದೆಯಾ? ಪ್ರತಿಯೊಬ್ಬರ ಅಭಿಪ್ರಾಯಕ್ಕೆ ನೀವು ಒಂದು ಬೆಲೆ ಕೊಡೋದು ಅಂದ್ರೆ ಏನು? ಅವ್ರು ಹೇಳೋದನ್ನ ಕೇಳಿಸ್ಕೊಳ್ಳೋದು, ಹಿಂಗೆ ಅಂತಿದಾರಲ್ಲ ಅಂತ ಬೇಜಾರು ಮಾಡ್ಕೊಳ್ಳೋದು, ಅಥವಾ ಅವ್ರ ಹತ್ರ ಹೋಗಿ ಮಾತಾಡೋದಕ್ಕೆ ಹೋಗೋದು, ಈ ಥರ ಯಾಕಂದ್ರಿ ಅಂತ, ಇದೆಲ್ಲ ವೇಸ್ಟ್ ಆಫ್ ಟೈಮ್. ನಿಮಗೆ ಒಂದು ಟೆನ್ಷನ್ನು ಆ್ಯಂಡ್ ಪ್ರೆಷರ್, ಒತ್ತಡ, ಸೊ ಇದನ್ನೆಲ್ಲ ಕ್ರಿಯೇಟ್ ಮಾಡುತ್ತೆ. ಸೊ ಹಾಗಾಗಿ ಅಂಥವ್ರನ್ನೂ ಕೂಡ ಇಗ್ನೋರ್ ಮಾಡಬೇಕಾಗುತ್ತೆ. ಆ್ಯಂಡ್ ಇಗ್ನೋರ್ ಮಾಡೋದಕ್ಕೆ ನಮ್ಮಲ್ಲಿ ಒಂದು ಬ್ರಾಡ್ ಮೈಂಡೆಡ್ ಥಿಂಕಿಂಗ್ ಇರಬೇಕಾಗತ್ತೆ, ಗೊತ್ತಾಯ್ತಾ? ನೆಕ್ಸ್ಟು ಯಾಕೆ ಇಗ್ನೋರ್ ಮಾಡಬೇಕು ಅನ್ನೋದಕ್ಕೆ ಕೊನೆ ಪಾಯಿಂಟು, ನಮ್ಮ ಗುರಿ ಕಡೆಗೆ ನಮಗೆ ಗಮನ ಹೋಗೋದಿಲ್ಲ. ನಾವೇನು ಮಾಡಬೇಕು ಅಂದ್ಕೊಂಡಿದ್ದೀವಿ ಅದನ್ನು ಮಾಡೋದಿಲ್ಲ ನಾವು. ಇದರಿಂದ ಏನಾಗುತ್ತೆ ಹೇಳಿ? ನಮ್ಮ ಗ್ರೋತೇ ಆಗೋದಿಲ್ಲ ಲೈಫಲ್ಲಿ. ಅರ್ಥ ಆಗ್ತಿದೆಯಾ? ಓಕೆ, ಸೊ ಇಷ್ಟು ತನಕ ಯಾಕೆ ಕೆಲವೊಬ್ರನ್ನ ಇಗ್ನೋರ್ ಮಾಡಬೇಕು ಅನ್ನೋದನ್ನ ನೋಡಿದ್ವಿ ಅಲ್ವಾ? ಆದರೆ ಯಾರನ್ನ ಇಗ್ನೋರ್ ಮಾಡಬೇಕು? ಸೊ ಎಲ್ಲರೂ ಏನಾದ್ರು ಅಂದಿದ ತಕ್ಷಣ ಅವ್ರನ್ನ ಇಗ್ನೋರ್ ಮಾಡಿ ಬಿಟ್ಬಿಡ್ಬೇಕಾ ಅಂತ ಅಂದ್ಕೊಂಡ್ರೆ ಅಲ್ಲ, ಆ ರೀತಿ ಅಲ್ಲ, ಓಕೆನಾ? ಯಾರಾದರೂ ಕಂಟಿನ್ಯೂಸ್ ಆಗಿ ನಿಮಗೆ ಟೀಸ್ ಮಾಡ್ತಾ ಇದ್ರೆ, ಟೀಕೆಗಳು, ಸೊ ಈ ಥರ ಮಾಡ್ತಾ ಇದ್ರೆ, ಸೊ ಅವ್ರನ್ನ ನೀವು ಇಗ್ನೋರ್ ಮಾಡೋದನ್ನ ಕಲ್ತ್ಕೊಳ್ಳೇಬೇಕು. ಅವ್ರು ಎಂಥವರೇ ಆಗಿರಲಿ, ಓಕೆನಾ? ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಅಥವಾ ನಿಮ್ಮ ಕ್ಲೋಸ್ ರಿಲೇಟಿವ್ ಅಥವಾ ಕ್ಲೋಸ್ ಫ್ರೆಂಡ್, ಎನಿಬಡಿ, ಓಕೆನಾ? ಸೊ ನಿಮಗೆ ಆ ಥರ ಪದೇ ಪದೇ ಅವಮಾನ ಮಾಡೋದು, ಟೀಸ್ ಮಾಡೋದು ಮಾಡ್ತಾ ಇದ್ರೆ ಅವ್ರು ಎಂಥ ಫ್ರೆಂಡ್ ಆಗೋಕ್ಕೆ ಸಾಧ್ಯ ನಿಮಗೆ? ಅವ್ರು ಎಂಥ ರಿಲೇಟಿವ್ ಆಗೋಕ್ಕೆ ಸಾಧ್ಯ ನಿಮಗೆ? ಕರೆಕ್ಟಾ? ಸೊ ಅವ್ರು ಇರೋದೇ ಹಾಗೆ, ಅವ್ರ ಬುದ್ಧಿನೇ ಅಷ್ಟು ಅಂತ ಅಂದ್ಕೊಂಡು ಇಗ್ನೋರ್ ಮಾಡ್ಬಿಟ್ಟು ಬಿಟ್ಬಿಡ್ಬೇಕು. ಅದ್ರ ಬಗ್ಗೆ ತಲೆ ಕಟ್ಸ್ಕೊಳ್ಳೋದಾಗ್ಲಿ, ಡಿಸ್ಕಷನ್ ಮಾಡೋದಾಗ್ಲಿ ನೀವು ಮಾಡೋದಕ್ಕೆ ಹೋಗಬಾರ್ದು. ನೆಕ್ಸ್ಟು, ನಾವೇನಾದರೂ ಒಂದು ಆಗಬೇಕು, ಹಿಂಗೆ ಡ್ರೀಮ್ ಇದೆ ನಮ್ಮದು ಅಂತಂದಾಗ ನಿಮ್ಮನ್ನ ಕೀಳಾಗಿ ನೋಡ್ತಾರೆ ನೋಡಿ. ಇವ್ರು ಇದನ್ನ ಮಾಡಿದ್ನ, ಇವಳು ಇದನ್ನ ಮಾಡಿದ್ಲಾ ಅಂತ ಅಂದ್ಬಿಟ್ಟು ಆಡ್ಕೋತಾರೆ ನೋಡಿ. ಡ್ರೀಮ್ ಬಗ್ಗೆ ಹಾಸ್ಯ ಮಾಡಿ ನಗ್ತಾರಲ್ಲ, ಕಾಮಿಡಿ ಮಾಡ್ತಾರಲ್ಲ, ಸೊ ಅಂಥವ್ರನ್ನೂ ಕೂಡ ನೀವು ಇಗ್ನೋರ್ ಮಾಡಬೇಕಾಗತ್ತೆ. ಆ್ಯಂಡ್ ಆ ಡ್ರೀಮ್ನ ಅಚೀವ್ ಮಾಡಿಬಿಟ್ಟು ತೋರಿಸಿ ನೀವೇನು ಅಂತ ಅಂದ್ಬಿಟ್ಟು, ಓಕೆನಾ? ಅವ್ರ ಹಿಂದೆ ಹೋಗಬೇಡಿ, ಹಿಂಗೆ ಅಂದ್ರಲ್ಲ ಅಂತ. ನಿಮ್ಮ ಗುರಿ ಹಿಂದೆ ಹೋಗಿ, ರೈಟ್? ನೆಕ್ಸ್ಟು, ನಿಮ್ಮ ಬಗ್ಗೆ ಹೊಟ್ಟೆವರಿ ಪಡ್ಕೊಂಡು ದ್ವೇಷ ಮಾಡ್ತಿರ್ತಾರಲ್ಲ, ಸೊ ಅವ್ರನ್ನೂ ನೀವು ಇಗ್ನೋರ್ ಮಾಡಬೇಕಾಗತ್ತೆ. ಗೊತ್ತಾಗ್ತಿದೆಯಾ? ಯಾಕೆ ದ್ವೇಷ ಮಾಡ್ತಾರೆ, ಯಾಕೆ ಈ ಥರ ಇವರು, ಸೊ ಇದೆಲ್ಲ ಬೇಕಾಗಿಲ್ಲ,
ರೈಟ್. ಸೊ ನೀವು ನೆಮ್ಮದಿಯಾಗಿರಬೇಕು ಅಂದರೆ ಇಂಥವ್ರನ್ನೂ ಕೂಡ ನೀವು ಇಗ್ನೋರ್ ಮಾಡಬೇಕು. ಆ್ಯಂಡ್ ಲಾಸ್ಟ್ ಪಾಯಿಂಟ್ ಏನಂದರೆ, ಈಗಂತೂ ಸೋಷಿಯಲ್ ಮೀಡಿಯಾ ಕಾಲ, 1000 ಮೆಸೇಜ್ ಬರ್ತವೆ, 1000 ಕಾಮೆಂಟ್ಸ್ ಬರ್ತವೆ, ಬಟ್ ಪ್ಲೀಸ್ ಇಗ್ನೋರ್ ಮಾಡಿ. ಎಲ್ಲದಕ್ಕೂ ನೀವು ಆನ್ಸರ್ ಮಾಡಬೇಕು ಅನ್ನೋದು ಏನಿಲ್ಲ. ಅವ್ರು ಯಾರೋ ಏನೋ, ಅವ್ರಿಗೆ ಯಾಕೆ ನೀವು ಆನ್ಸರ್ ಮಾಡ್ತೀರಿ? ಮೇ ಬಿ ಎಷ್ಟೇ ಕೆಟ್ಟದಾಗಿ ಬೈದಿರಲಿ, ನೀವು ಆನ್ಸರ್ ಮಾಡಿದ್ರೆ ನೀವು ಅದನ್ನು ಅಕ್ಸೆಪ್ಟ್ ಮಾಡಿದ ರೀತಿ ಅಲ್ವಾ. ಸೊ ಹಾಗಾಗಿ ಇಗ್ನೋರ್ ಮಾಡಿ, ಡಿಲೀಟ್ ಮಾಡಿ ಬಿಟ್ಟಾಕ್ಬಿಡಿ ಅದನ್ನು, ಅಥವಾ ಬ್ಲಾಕ್ ಮಾಡಿ ಬಿಟ್ಟಾಕ್ಬಿಡಿ. ಓಕೆ, ಒಬ್ಬೊಬ್ಬರಿಗೆ ರಿಪ್ಲೈ ಮಾಡ್ಕೊಂಡು ಕೂತ್ರೆ ಪೂರ್ತಿ ದಿನ ಅದನ್ನೇ ಮಾಡಬೇಕಾಗುತ್ತೆ. ನೀವು ಬೇರೆ ಕೆಲಸ ಯಾವಾಗ ಮಾಡ್ತೀರಾ? ಕರೆಕ್ಟ್ ತಾನೇ? ಓಕೆ, ಇಷ್ಟ ಆಯಿತು. ಸೊ ಹಾಗಿದ್ರೆ ಹೇಗೆ ಇಗ್ನೋರ್ ಮಾಡುವಂತಹ ಎಬಿಲಿಟಿನ ನಾವು ಬಿಲ್ಡ್ ಮಾಡ್ಕೋಬಹುದು ಅನ್ನೋದಕ್ಕೆ ಕೆಲವೊಂದು ಪಾಯಿಂಟ್ಸ್ ನಿಮಗೆ ಹೇಳ್ತೀನಿ. ಮೊದಲನೇ ಪಾಯಿಂಟು, ಪ್ರತಿಯೊಬ್ಬರ ಅಭಿಪ್ರಾಯ ಇಂಪಾರ್ಟೆಂಟ್ ಅಲ್ಲ ಅನ್ನೋದನ್ನ ಫಸ್ಟ್ ನೀವು ನೆನ್ಪಿಟ್ಕೊಳ್ಳಿ. ಅರ್ಥ ಆಯ್ತಾ? ಸೆಕೆಂಡ್ ಪಾಯಿಂಟು, ತುಂಬ ಎಮೋಷ್ನಲ್ ಆಗಿ ಅಂದರೆ ಭಾವನಾತ್ಮಕವಾಗಿ ಪ್ರತಿಯೊಂದಕ್ಕೂ ರೆಸ್ಪಾಂಡ್ ಮಾಡೋದನ್ನ ಬಿಟ್ಬಿಡಿ ನೀವು. ಎಲ್ಲರೂ ನಿಮ್ಮ ಎಮೋಷನ್ಸ್, ನಿಮ್ಮ ಭಾವನೆಗಳನ್ನ ಡಿಸರ್ವ್ ಮಾಡೋದಿಲ್ಲ. ಸೊ ಹಾಗಾಗಿ ಒಂದು ನ್ಯಾಚುರಲ್ ಆಗಿ ಆ್ಯಂಡ್ ಪ್ರಾಕ್ಟಿಕಲ್ ಆಗಿ ನೋಡೋದನ್ನ ಕಲ್ತ್ಕೊಳ್ಳಿ. ಎಲ್ಲದಕ್ಕೂ ಎಮೋಷ್ನಲ್ ಆಗಬೇಡಿ. ನೆಕ್ಸ್ಟು, ನಿಮ್ಮ ಒಂದು ಗುರಿ ಮೇಲೆ ನಿಮ್ಮ ಗಮನ ಇರಲಿ. ನೀವೇನಾದರೂ ಕಾಂಟೆಂಟ್ ಕ್ರಿಯೇಟ್ ಮಾಡ್ತಾ ಇದ್ರೆ ಓಕೆ, ನೀವು ಹೇಗೆ ಬೆಳಿಬೇಕು ಅನ್ನೋದ್ರ ಮೇಲೆ ಗಮನ ಇರಲಿ ಹೊರತು ಇವ್ನು ಯಾಕೆ ಹಿಂಗೆ ಬೈದ, ಇವಳು ಯಾಕೆ ಹಿಂಗೆ ಬೈದ್ಲು ಅನ್ನೋದು ಬೇಕಾಗಿಲ್ಲ. ಬ್ಲಾಕ್ ಮಾಡಿ ಬಿಸಾಕಿ. ಅಕಸ್ಮಾತಾಗಿ ಇಲ್ಲ ಆಗ್ತಾನೆ ಇಲ್ಲ, ಇವ್ರು ಕಾಟ ಕೊಡ್ತಿದ್ದಾರೆ ಅಂತಂದರೆ ನೀವೊಂದು ಮಾತು ಬೈದ್ಬಿಡಿ. ಇಲ್ಲ ಅಂದರೆ ಸೈಬರ್ ಕ್ರೈಮ್ ಇರುತ್ತೆ, ಸೊ ಪೋರ್ಟಲಲ್ಲಿ ಅಪ್ಲೋಡ್ ಮಾಡಿಬಿಡಿ ಅವ್ರ ಡೀಟೇಲ್ಸ್ನ. ಸೊ ಅಷ್ಟೇ. ಅರ್ಥ ಆಯ್ತಾ? ಬಟ್ ಕಾಂಟೆಂಟ್ ಕ್ರಿಯೇಷನ್ನ ನಿಲ್ಲಿಸ್ಬೇಡಿ. ಅರ್ಥ ಆಗ್ತಿದೆ? ಇದೊಂದು ಎಕ್ಸಾಂಪಲ್. ನಿಮ್ಮ ಗುರಿ ಬೇರೆದೂ ಇರಬಹುದು. ಓಕೆ, ಸೊ ನೆಕ್ಸ್ಟು, ನಿಮ್ಮ ಒಂದು ಮನಸ್ಸಿಗೆ ಎಲ್ಲಿ ತುಂಬ ಶಾಂತಿ ಸಿಗುತ್ತೆ, ಯಾರ ಹತ್ರ ತುಂಬ ಖುಷಿ ಅನಿಸುತ್ತೆ ಅಂಥ ಜನಗಳ ಜೊತೆ ಜಾಸ್ತಿ ಬೆರೀರಿ. ಓಕೆನಾ? ಅವ್ರ ಜೊತೆ ಮಾತಾಡಿ, ನೀವೇ ಕಾಲ್ ಮಾಡಿ, ನೀವೇ ಮೆಸೇಜ್ ಮಾಡಿ ಮಾತಾಡಿ. ಓಕೆ, ಬಿ ವಿತ್ ದೆಮ್. ಓಕೆನಾ? ನೆಕ್ಸ್ಟು, ಸೋಷಿಯಲ್ ಮೀಡಿಯಾನ ಸ್ವಲ್ಪ ಅವಾಯ್ಡ್ ಮಾಡಿ. ಓಕೆ, ಯಾಕಂದರೆ ಅದರಿಂದನೇ ಹೋಗ್ತಾರೆ, ಯಾರು ಲೈಕ್ ಕೊಟ್ಟರು, ಯಾರು ಕಮೆಂಟ್ ಕೊಟ್ಟರು, ಇದನ್ನು ಓದೋಣ ಅದನ್ನು ಓದೋಣ ಅಂತ ಅನ್ನಂಗುತ್ತೆ. ಎಲ್ಲನೂ ಓದ್ಕೊಂಡೇ ಕೂರೋದಕ್ಕಾಗುತ್ತಾ ಅಷ್ಟೊಂದು ಕಮೆಂಟ್ಸ್ಗಳು ಬಂದಾಗ? ಸೊ ಅದನ್ನು ಇಗ್ನೋರ್ ಮಾಡಿಬಿಡ್ಬೇಕು ನೀವು. ಸೋಷಿಯಲ್ ಮೀಡಿಯಾನ ಸ್ವಲ್ಪ ಕಡಿಮೆ ಮಾಡಬೇಕು. ಇಲ್ಲಾಂದರೆ ನಿಮ್ಮ ಕಣ್ಣು ಕೂಡ ಹಾಳಾಗ್ಬೋದು ಆ್ಯಂಡ್ ನಿಮ್ಮ ಮಾನಸಿಕ ನೆಮ್ಮದಿ ಕೂಡ ಹಾಳಾಗಬಹುದು. ಅರ್ಥ ಆಗ್ತಿದೆಯಾ? ಓಕೆ, ಸೊ ಇನ್ನೊಂದು, ಈ ಥರ ಮಾಡಿದವ್ರನ್ನೆಲ್ಲ ಬಿಟ್ಟಾಕ್ಬಿಟ್ರೆ ನಿಮ್ಮ ಪ್ರೀತಿಸೋರು ಕೂಡ ನಿಮ್ಮಿಂದ ದೂರ ಆಗಿಬಿಡ್ತಾರೆ ಅಲ್ವಾ. ಸೊ ಹಾಗಾಗಿ ಯಾರನ್ನ ನಾವು ಇಗ್ನೋರ್ ಮಾಡಬಾರ್ದು. ನಿಮ್ಮನ್ನು ಇಷ್ಟಪಡೋರು ಇದ್ದೇ ಇರ್ತಾರೆ. ಸೊ ಅವ್ರನ್ನೂ ಕೂಡ ನೀವು ಇಗ್ನೋರ್ ಮಾಡಿ ಅಂತ ಅಂತಿಲ್ಲ. ಕೆಲವೊಂದ್ಸತಿ ಅಂತಾರೆ, ಏನಾದರೂ ಒಂದು ಕಾಮಿಡಿ ಮಾಡೋದಾಯ್ತು, ಏನೋ ಒಂದು ಟೀಸ್ ಮಾಡೋದಾಯ್ತು ತಮಾಷೆಗೆ, ಸೊ ಆ ರೀತಿ ಮಾಡ್ತಾರೆ. ಸೊ ಅವಾಗ ಅವ್ರನ್ನ ಕಳ್ಕೋಬಾರ್ದು ನೀವು. ಅರ್ಥ ಆಯ್ತಾ? ಫಾರ್ ಎಕ್ಸಾಂಪಲ್, ಈಗ ನಿಮ್ಮ ಅಕ್ಕನೋ ಅಥವಾ ನಿಮ್ಮ ಅಮ್ಮನೋ ಸೊ ಯಾರೊಬ್ರು ಏನೋ ಅಂದರು ಅಂದಿದ ತಕ್ಷಣ, ಅಥವಾ ನಿಮ್ಮ ಚೈಲ್ಡ್ಹುಡ್ ಫ್ರೆಂಡ್, ಮೇ ಬಿ ನೀವು UKGಯಿಂದ ಜೊತೆಲಿರ್ತೀರ. ಸೊ ಇವಾಗ ಏನೋ ಒಂಚೂರು ಸಣ್ಣ ಪುಟ್ಟ ಏನೋ ಅಂದರು ಅಂದ್ಬಿಟ್ಟು ಅಂಥವ್ರನ್ನೆಲ್ಲ ಇಗ್ನೋರ್ ಮಾಡಿ ದೂರ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಓಕೆನಾ? ಅವೆಲ್ಲ ಕಾಮನ್ ಅಲ್ವಾ. ನೀವು ಅವ್ರಿಗೆ ಅಂತೀರ, ಅವರು ಅಂತಾರೆ. ಬಿಕಾಸ್ ನಿಮ್ಮಲ್ಲಿ ಅಷ್ಟೊಂದು ಒಂದು ಬಾಂಧವ್ಯ ಬೆಳೆದಿರುತ್ತೆ. ಕರೆಕ್ಟ್. ಸೊ ಅವರೇ ನಿಮ್ಮ ಲೈಫಿಗೆ ಆಗೋದು ಕೂಡ ಅಲ್ವಾ. ಆ್ಯಂಡ್ ನಿಮ್ಮನ್ನು ಅವ್ರು ಇಷ್ಟನೂ ಪಡ್ತಿರ್ತಾರೆ. ಗೊತ್ತಾಯ್ತಾ? ಸೊ ಹಾಗಾಗಿ ಇಂಥವ್ರನ್ನ ಕಳ್ಕೊಬೇಡಿ ಇಗ್ನೋರ್ ಮಾಡಿಬಿಟ್ಟು. ಓಕೆ, ಆ್ಯಂಡ್ ನೆಕ್ಸ್ಟು, ರಿಯಲ್ ಫ್ರೆಂಡ್ಸ್ಗಳು ನಿಮಗೆ ಒಂದೊಂದು ಸಲಹೆಗಳನ್ನ ಕೊಡ್ತಾರೆ. ಸೊ ಅಂಥ ಫ್ರೆಂಡ್ಸ್ನ ಕಳ್ಕೊಬೇಡಿ. ಅವ್ರು ಸಲಹೆ ಕೊಟ್ಟಾಗ ನಿಮ್ಗೆ ಅನಿಸೋದು, ಇದೇನು ಹಿಂಗಂತಿದ್ದಾಳು ಹೊಟ್ಟೆವ್ರು ಏನೋ ಅನ್ಕೋತೀರಿ. ಇಲ್ಲ, ಸ್ವಲ್ಪ ಒಂದು ಕಾಮಾಗಿ ಯೋಚನೆ ಮಾಡಿ ನೋಡಿ. ಮೇ ಬಿ ನಿಮ್ಮ ಒಳ್ಳೇದಕ್ಕೆ ಅವ್ರು ಹೇಳ್ತಾರೆ. ಬಿಕಾಸ್ ನಿಮ್ಮ ಚೈಲ್ಡ್ಹುಡ್ ಕ್ಲೋಸ್ ಫ್ರೆಂಡ್ಸ್ ಅವರೆಲ್ಲ ನಿಮಗೆ ಕೆಟ್ಟದನ್ನ ಬಯಸೋದಕ್ಕೆ ಸಾಧ್ಯ ಇರೋದಿಲ್ಲ ಅಲ್ವಾ. ಸೊ ಹಾಗಾಗಿ ಅಂಥವ್ರನ್ನು ಕೂಡ ದೂರ ಮಾಡ್ಕೋಬೇಡಿ. ಆ್ಯಂಡ್ ನೆಕ್ಸ್ಟು, ನಮ್ಮ ಫ್ಯಾಮಿಲಿಗಳಲ್ಲೇ ಆಯಿತು, ಕೆಲವೊಂದ್ಸತಿ ಆಡ್ಕೋತಾರೆ, ನೀನೇನು ಇಷ್ಟಿದಾದ್ರೂ ಒಂದು ಕೆಲಸ ಮಾಡ್ತಿಲ್ಲ, ಇನ್ನೂ ಇಷ್ಟೇ ದುಡಿತಿದ್ಯಾ ಅಂತ. ಅದೆಲ್ಲ ನಮ್ಮ ಒಂದು ಬೆಳವಣಿಗೆಗೋಸ್ಕರ ಅವ್ರು ಆ ರೀತಿ ಬೈತಾರೆ. ಓಕೆನಾ? ಅದನ್ನು ನಮ್ಮ ಮನೇಲಿ ನೋಡಿ ಈ ಥರ ಆಡ್ಕೋತಿದ್ದಾರೆ ನನಗೆ ಅಂತ ಅವ್ರ ಮೇಲೆ ದ್ವೇಷ ಮಾಡಿಕೊಂಡು ಅವ್ರನ್ನ ಇಗ್ನೋರ್ ಮಾಡೋದಕ್ಕೆ ಯಾವತ್ತೂ ಹೋಗಬೇಡಿ. ಓಕೆ, ನೆಕ್ಸ್ಟು, ನಿಮ್ಮ ಟೀಚರ್ಸ್ ಆಗಿರ್ಬೋದು ಅಥವಾ ದೊಡ್ಡವರಾಗಿರ್ಬೋದು, ಅವರ ಒಂದು ಒಪಿನಿಯನ್ಗಳನ್ನ ತಗೊಳ್ಳಿ. ಓಕೆ, ಅವರ ಒಂದು ಮಾರ್ಗದರ್ಶನ ತಗೊಳ್ಳಿ. ಸೊ ಅವರ ಒಂದು ಮಾರ್ಗದರ್ಶನದಲ್ಲಿ ನೀವು ಬೆಳೀರಿ. ಓಕೆನಾ? ಹಿಂಗಂದ್ರಲ್ಲ ಹಂಗಂದ್ರಲ್ಲ ಅಂತ ಹೇಟ್ ಮಾಡೋದಾಗಲಿ ಇಗ್ನೋರ್ ಮಾಡೋದಾಗಲಿ ಯಾವತ್ತಿಗೂ ಮಾಡೋಕ್ಕೆ ಹೋಗಬೇಡಿ. ಅರ್ಥ ಆಯ್ತಾ? ಓಕೆ, ಈ ಇಗ್ನೋರೆನ್ಸ್ ಬಗ್ಗೆ, ಇಗ್ನೋರಿಂಗ್ ಹೇಗೆ ಅನ್ನೋದ್ರ ಬಗ್ಗೆ ಒಂದು ಸಣ್ಣದಾಗಿ ಸ್ಟೋರಿ ಹೇಳೋದಾದರೆ, ಒಂದು ಆನೆ ರೋಡಲ್ಲಿ ಹೋಗ್ತಾ ಇರುತ್ತೆ ಅಂತ ಅಂದ್ಕೊಳ್ಳಿ, ನಾಯಿಗಳು ಬೊಗಳ್ತವೆ ಅಂದ್ಕೊಳ್ಳಿ. ಆನೆ ಎಲ್ಲರಿಗೂ ಏನಕ್ಕೆ ಬೊಗಳ್ತಿದೆ ಅಂದ್ಕೊಂಡು ಅದನ್ನು ನೋಡಿಕೊಂಡು ಎದುರಿಸ್ಕೊಂಡು ಕೂತ್ಕೊಂಡ್ರೆ ಅದು ಹೋಗಬೇಕಾಗಿರೋ ದಾರಿ ಅಥವಾ ಅದು ಹೋಗಬೇಕಾಗಿರೋಂತಹ ಒಂದು ಗುರಿ ಆಗಿರ್ಬೋದು, ಅಥವಾ ಅದ್ರ ಮರಿಗಳ ಹತ್ರ ಹೋಗೋದಕ್ಕಿರ್ಬೋದು, ಮಕ್ಕಳ ಹತ್ರ ಹೋಗೋದಕ್ಕಿರ್ಬೋದು. ಸೊ ಅದು ತಲುಪುತ್ತಾ?
ಇಲ್ಲ ಅಲ್ವಾ, ಈ ನಾಯಿಗಳ ಜೊತೆನೆ ಜಗಳ ಆಡ್ಕೊಂಡು ಅದನ್ನೇ ಓಡಿಸ್ಕೊಂಡು ಕೂತ್ಕೋಬೇಕು. ಬಟ್ ಆನೆ ಆ ಥರ ಮಾಡೋದಿಲ್ಲ, ತನ್ನ ದಾರಿಯಲ್ಲಿ ಅದ್ರ ಪಾಡಿಗೆ ಅದು ಹೋಗ್ತಾ ಇರುತ್ತೆ, ಬೊಗಳಿದ್ರೆ ಬೊಗಳ್ಕೊಳ್ಳಿ ನಾಯಿಗಳು ಅಂತ, ಕರೆಕ್ಟ್. ಸೊ ಅದೇ ರೀತಿ ನಮ್ಮ ಜೀವನದಲ್ಲೂ ಕೂಡ ಯಾರು ಏನು ಬೇಕಾದ್ರೂ ಬೊಗಳ್ಕೊಳ್ಳಿ. ಸೊ ನಿಮ್ಮ ದಾರಿ ಏನಿದೆ ಸೊ ಅದ್ರ ಕಡೆ ಮಾತ್ರ ಗಮನ ಕೊಡಿ. ಓಕೆ, ನಿಮ್ಮ ಒಂದು ಗುರಿ ಕಡೆಗೆ ನೀವು ಸಾಗ್ತಾ ಇರಿ, ಲೈಫಲ್ಲಿ ಮುಂದೆ ಹೋಗ್ತಾ ಇರಿ. ಸೊ ಕೊನೆಯದಾಗಿ ಹೇಳೋದಾದ್ರೆ, ಪ್ರತಿಯೊಂದು ಮಾತಿಗೂ ಆನ್ಸರ್ ಕೊಡೋ ಅಗತ್ಯ ಇಲ್ಲ, ಓಕೆನಾ. ಆ್ಯಂಡ್ ಕೆಲವೊಂದ್ಸತಿ ಮೌನನೇ ಅತ್ಯುತ್ತಮವಾದಂತಹ ಆನ್ಸರ್ ಆಗಿರುತ್ತೆ. ಸೊ ನಿಮ್ಮ ಶಾಂತಿ, ನೆಮ್ಮದಿ ಎಲ್ಲನೂ ಕೂಡ ನೀವು ಕಾಪಾಡ್ಕೋಬಹುದು. ಸೊ ಎಲ್ಲರನ್ನೂ ಕೇಳಬೇಡಿ, ಎಲ್ರಿಗೂ ಉತ್ತರ ಕೊಡಬೇಡಿ, ಓಕೆನಾ. ಒಪಿನಿಯನ್ಸ್ನ ಎಲ್ಲರ ಹತ್ರ ಕೇಳಬೇಡಿ. ಆ್ಯಂಡ್ ಎಲ್ರಿಗೂ ಅವ್ರೇನೋ ಅಂದರು ಅನ್ನೋದಕ್ಕೆಲ್ಲ ಉತ್ತರ ಕೊಡಬೇಡಿ. ಜಸ್ಟ್ ಲೈಫಲ್ಲಿ ನೀವು ಮುಂದೆ ಹೋಗ್ತಾ ಇರಿ ಖುಷಿಯಾಗಿ. ಅರ್ಥ ಆಯ್ತಾ? ಸೊ ಓಕೆ ಗೈಸ್, ಈ ವಿಡಿಯೋ ನಿಮಗೆ ಹೆಲ್ಪ್ ಮಾಡ್ತು ಅಂತ ಅನ್ಕೊಂಡಿದ್ದೀನಿ. ಇಗ್ನೋರೆನ್ಸ್ ಪವರ್ ಏನು ಅಂತ ಅಂದ್ಬಿಟ್ಟು ನಿಮಗೆ ಅರ್ಥ ಆಯಿತು ಅಂತ ಅನ್ಕೊಂಡಿದ್ದೀನಿ. ನೀವು ಇಗ್ನೋರ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀರಾ, ನೆಗೆಟಿವ್ ಜನಗಳನ್ನ, ನೆಗೆಟಿವ್ ವಿಷಯಗಳನ್ನ ದೂರ ಇಟ್ಟು ನಿಮ್ಮ ಲೈಫ್ಗೆ ಒಂದು ಒಳ್ಳೆಯ ಪಾಸಿಟಿವಿಟಿನ ತಂದ್ಕೊತೀರಾ ಅಂತ ನಾನು ನಂಬಿದ್ದೀನಿ. ಸೊ ಈ ವಿಡಿಯೋಗೆ ಹೈಪ್ ಆಪ್ಷನ್ ಎನೇಬಲ್ ಆಗಿದೆ. ಸೊ ಹೈಪ್ ಕೊಡಿ, ಹಾಗೆ ಕಮೆಂಟ್ ಮಾಡಿ ತಿಳಿಸಿ ನಿಮ್ಗೆ ಏನು ಅನ್ನಿಸ್ತು, ಅಥವಾ ಇನ್ನೂ ಯಾವ ಥರ ವೀಡಿಯೋಸ್ ಬೇಕು, ಅಥವಾ ನಿಮ್ಗೆ ಏನಾದರೂ ಕಷ್ಟ ಇದ್ದರೆ ಯು ಜಸ್ಟ್ ಶೇರ್ ವಿತ್ ಮೀ. ಓಕೆ, ಸೊ ದ್ಯಾಟ್ಸ್ ಇಟ್ ಗೈಸ್. ಸೊ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ಶ್ರೇಯ, ನೀವು ನೋಡ್ತಾ ಇದ್ದೀರಾ ಮೈಂಡ್ಸೆಟ್ ಕನ್ನಡ ಯೂಟ್ಯೂಬ್ ಚಾನಲ್. ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಜಾಸ್ತಿ ಸಪೋರ್ಟ್ ಮಾಡಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಸಿ ಯು ಆಲ್.